ಸಂಸ್ಥೆಗಳೇ ಇಲ್ಲದಾಗಿಬಿಟ್ಟಿವೆ. ನಮ್ಮ ನ್ಯಾಯಾಲಯದಲ್ಲಿ ಬೆರಳಚ್ಚುಗಾರರು ಇರ್ಬೋದು ಅಥವಾ ಶೀಘ್ರ ಲಿಪಿಗಾರರು ಸ್ಟೆನೋಗ್ರಾಫರ್ ಅಂತ ನಾವೇನು ಹೇಳ್ತೀವಿ, ಅವರು ಸಿಗುವಂಥದ್ದು ಸಹಿತ ಬಹಳಷ್ಟು ಕಷ್ಟ ಆಗಿಬಿಟ್ಟಿದೆ. ಇದ್ದಂತ ಹುದ್ದೆಗಳಿಗಿಂತ ಸಂದರ್ಶನಕ್ಕೆ ಅಥವಾ ಒಂದು ಲಿಖಿತ ಪರೀಕ್ಷೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕಡಿಮೆ ಬರ್ತಾರೆ. ಅದರಲ್ಲಿ ಬಂದದ್ರಲ್ಲಿ ಸಹಿತ ಒಂದು ಹೆಚ್ಚಿನ ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ, ಅವರು ಪಡಿತಕ್ಕಂತ ಒಂದು ಶಿಕ್ಷಣ ವ್ಯವಸ್ಥೆ ಅಥವಾ ಅವರ ಒಂದು ಶ್ರದ್ಧೆ ಏನಂತಿದೆ ಅದು ಕಡಿಮೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಆಗ್ತಾ ಇದೆ. ಈಗ ನಾವು 5 ಜನರಿಗೆ ನಾವು ಸನ್ಮಾನ ಮಾಡಿದ್ವಿ. ಅದ್ರಲ್ಲಿ ಬಹಳ ಖುಷಿಯಾಗಿದ್ದಂದ್ರೆ 5 ಜನರು ಹೆಣ್ಮಕ್ಳೇ ಅಲ್ವಾ? ಅಂದ್ರೆ ಅವ್ರು ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಅಷ್ಟು ಶ್ರದ್ಧೆಯಿಂದ ಓದ್ತಾರೆ. ಅದ ಬಾಯಿ ಇದ್ದೀರಾ, ಆದ್ರೆ ನೀವು ಗಲಾಟೆ ಮಾಡಕ್ ಮಾತ್ರ ಇದ್ದೀರಾ. ಹೌದಾ? ಗುಡ್. ಆದ್ರೆ ಮಾಡೋದು ಮಾತ್ರ ಬೇರೆ ಮಾಡ್ತೀರಾ. ಯಾಕಂದ್ರೆ ನಾನು ಜೈಲಿಗೆ ವಿಸಿಟ್ ಮಾಡ್ತೇನೆ ಪ್ರತಿ ತಿಂಗಳು. ಅಲ್ಲಿ ಹೋದಂತ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ ಯುವಕರು ಯಾರಪ್ಪ ಅಂದ್ರೆ 18ರಿಂದ 22 ವರ್ಷದ ಯುವಕರು ಮಾದಕ ವಸ್ತುಗಳ ಒಂದು ಅಪರಾಧ ಮತ್ತು ಪೋಕ್ಸೋ ಪ್ರಕರಣಗಳಲ್ಲಿ ಅಪರಾಧಿಗಳಾಗಿ ನ್ಯಾಯಾಲಯದಲ್ಲಿ ಜೈಲಲ್ಲಿ ಬಳಿತಾ ಇದ್ದಾರೆ. ಅಂದ್ರೆ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲದಕ್ಕೂ ಮುಂದಿದ್ದೀರಾ. ಅಂದ್ರೆ ಹೆಣ್ಣು ಅಂತ ನಾವೇನು ಹೇಳ್ತೀವಿ, ಹೆಣ್ಣು ತಾಯಿಯಾಗಿ, ಮಗಳಾಗಿ, ಸೊಸೆಯಾಗಿ, ಅತ್ತೆಯಾಗಿ, ಅಕ್ಕ ತಂಗಿಯರಾಗಿ ಹಲವಾರು ರೀತಿಯ ಒಂದು ಕೆಲಸವನ್ನು ನಿರ್ವಹಿಸಿದ ಸಮಯದಲ್ಲಿ ನಾನು ಅಬಲೆ ಅಲ್ಲ, ಸಬಲೆ ಅನ್ನೋದನ್ನ ಎಲ್ಲ ಕಡೆ ತೋರಿಸ್ಕೊಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾರೇ ವಿದ್ಯಾರ್ಥಿಗಳಿರ್ಬೋದು, ನಾವು ಯಾವುದೇ ಒಂದು ಕೆಲಸವನ್ನ ಅಥವಾ ಯಾವುದೇ ಒಂದು ಶಿಕ್ಷಣವನ್ನ, ಒಂದು ತರಬೇತಿಯನ್ನ ಪಡಿತಾ ಇದ್ದೇವೆ ಅಂದ್ರೆ ಅದು ಶ್ರದ್ಧೆಯಿಂದ ಮಾಡಿದ್ದೆ ಆದ್ರೆ ಅದು ನಮಗೆ ದೊರೆಯುತ್ತೆ. ನಮಗೆಲ್ಲ ಗೊತ್ತು, ಸ್ವಾಮಿ ವಿವೇಕಾನಂದರು ಹೇಳಿದ್ರು ಅಲ್ವಾ, ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟದ ತನಕ ನಿಲ್ಲದಿರಿ ಅಂತ. ಆದ್ರೆ ನಮ್ಗೆ ಯಾರಿಗೂ ಗುರಿನೇ ಇಲ್ಲ. ಇನ್ನು ಹೇಳೋದು ಯಾವಾಗ? 10 ಗಂಟೆಗೆ 12 ಗಂಟೆಗೆ ಹೇಳೋದು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನಾವೆಲ್ಲ ಹೇಳ್ತಿದ್ದೇವೆ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಗೆ 1947ರಲ್ಲಿ ಅಂತ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಏನೋ ನಮ್ಗೆ ಇನ್ನೂ ಸ್ವಾತಂತ್ರ್ಯ ದೊರೆತಿಲ್ಲ. ಯಾಕೆ ಅಂದ್ರೆ ರಾತ್ರಿ 12 ಗಂಟೆಗೆ ಒಬ್ಬ ಮಹಿಳೆ ಒಬ್ಬಂಟಿಯಾಗಿ ಓಡಾಡಿ ಬಂದು ಏನು ಸುರಕ್ಷಿತವಾಗಿರ್ತಾರೆ, ಆವಾಗ ಮಾತ್ರ ನಮಗೆ ನಿಜವಾದಂತ ಸ್ವಾತಂತ್ರ್ಯ. ಆದ್ರೆ ಈಗೇನಾಗಿದೆ, ಮಧ್ಯಾಹ್ನ 12 ಗಂಟೆಗೂ ಸುರಕ್ಷತೆ ಇಲ್ಲದಂಗೆ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಒಂದು ಶಿಕ್ಷಣ ಇರಲಿ, ಯಾವುದೇ ಒಂದು ತರಬೇತಿ ಇರಲಿ, ಯಾವುದೇ ಒಂದು ವಿದ್ಯಾರ್ಥಿ ಇದ್ದಾಗ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೋಬೇಕು, ಪಡಿಬೇಕು. ಅಂದಾಗ ಮಾತ್ರ ಅದು ನಮಗೆ ದೊರಕುತ್ತೆ. ಸೊ ಈಗಲ್ಲಿ ಏನಿದ್ದೀರಾ ಇಲ್ಲಿ ಎಲ್ಲ ವಿದ್ಯಾರ್ಥಿನಿಯರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಸ್ವಲ್ಪ ಧ್ಯಾನವನ್ನ ಮಾಡಿ, ನಿಮ್ಮ ಕೆಲಸದ ಜೊತೆ ಶಿಕ್ಷಣದ ಜೊತೆಗೆ ಧ್ಯಾನವನ್ನು ಮಾಡಿದ್ದೆ ಆದ್ರೆ ನಮಗೆ ಶಿಕ್ಷಣದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಏಕಾಗ್ರತೆ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಸುಧಾಕರ್ ಸರ್ ಅವರು ಸಂಪೂರ್ಣ ಕುಟುಂಬನೇ ಈ ಒಂದು ಸಂಸ್ಥೆಯಲ್ಲಿ ತೊಡ್ಕೊಂಡಿದೆ. ಒಂದು ಶಿಕ್ಷಣದ ದಾನವನ್ನ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಈ ಒಂದು ಸಮಯದಲ್ಲಿ ಅವರು ದೇವರು ಇನ್ನೂ ಒಂದು ಒಳ್ಳೆಯ ಆರೋಗ್ಯವನ್ನ ಒಂದು ಕೊಡ್ಲಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಇದರ ಹೆಸರೇ ಧ್ಯಾನ. ಮಾತಿನಲ್ಲಿ ಸತ್ಯ, ಮಾತಿನಲ್ಲಿ ಎಚ್ಚರ, ಇದರ ಹೆಸರೇ ಜ್ಞಾನ. ದುಡಿಮೆಯಲ್ಲಿ ನ್ಯಾಯ, ಕೈಗಳಲ್ಲಿ ವಿನಯ, ಇದರ ಹೆಸರೇ ಧರ್ಮ. ಆತ್ಮದಲ್ಲಿ ಶಾಂತಿ, ಆತ್ಮದಲ್ಲಿ ಅಭಯ, ಇದರ ಹೆಸರೇ ಮೋಕ್ಷ. ಸೊ ಪ್ರತಿಯೊಬ್ಬರಿಗೂ ಮೋಕ್ಷ ತೆರಿಬೇಕಂದ್ರೆ ನಾವು ಧ್ಯಾನ ಮಾಡಬೇಕು, ಜ್ಞಾನ ಪಡ್ಕೋಬೇಕು, ಆ ಜ್ಞಾನವನ್ನು ಧರ್ಮವನ್ನ ಅನುಸರಿಸಬೇಕು. ಅಂದಾಗ ಮಾತ್ರ ನಮಗೆ ಮೋಕ್ಷ ದೊರೆಯುತ್ತೆ. ಸೊ ನಮ್ಮ ಸುಧಾಕರ್ ಅವರು
ಇಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ದಾನವನ್ನ ಮಾಡಿದ್ದಾರೆ, ಅಂದ್ರೆ ಶಿಕ್ಷಣದ ಒಂದು ದಾನವನ್ನ ತಮಗೆಲ್ಲ ನೀಡಿದ್ದಾರೆ. ಸೊ ಆ ಒಂದು ದಾನವನ್ನ ನಾವು ಪಡೆದಂತವ್ರು ನೀವೇನು ಇಲ್ಲೆಲ್ಲ ಇದ್ದೀರಾ, ನೀವು ಪುಣ್ಯವಂತರು. ಸೊ ಅದು ನಿಮ್ಮ ಜೀವನದಲ್ಲಿ ಅದಕ್ಕೆ ಸಹಕಾರಿ ಆಗ್ಬೇಕು, ಅದು ಯಶಸ್ವಿ ಆಗ್ಬೇಕು. ಸೊ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು, ನೀವು ಒಂದು ಪಡೆದಂತ ಈ ಒಂದು ಜ್ಞಾನವನ್ನ, ಕಂಪ್ಯೂಟರ್ ಇರ್ಬೋದು ಅಥವಾ ಬೇರೆ ರೀತಿಯಾದಂತ ಒಂದು ವಾಣಿಜ್ಯ ಅಂತ ನಾವೇನ್ ಹೇಳ್ತೀವಿ, ಶೀಘ್ರ ಲಿಪಿಗಾರ ಸ್ಟೆನೋ ಇರ್ಬೋದು, ಸ್ಟೆನೋಗ್ರಫಿ ಅಂತ ನಾವೇನ್ ಹೇಳ್ತೀವಿ, ಟೈಪಿಂಗ್ ಏನಿದೆ, ಇದನ್ನ ಪಡೆದಂತವರು ಅದನ್ನ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಪಡಿಸ್ಕೋಬಹುದು. ಕೇವಲ ನಮಗೆ ಸರ್ಕಾರಿ ನೌಕರಿ ಬೇಕು ಅಂತ ಇಲ್ವಾ, ಈಗ ತಮ್ಗೆಲ್ಲ ಗೊತ್ತಿರುವ ಹಾಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಂದ ಮೇಲೆ ಬಹಳಷ್ಟು ಬೆಳವಣಿಗೆಗಳಾಗಿದೆ. ಸ್ವಂತ ನೀವೇ ಸಹ ಒಂದು ಕಂಪ್ಯೂಟರ್ ಸಂಸ್ಥೆಯನ್ನ ನಡೆಸಬಹುದು, ಅಥವಾ ನೀವೇ ಒಂದು ಸ್ವಂತ ಬಿಸಿನೆಸ್ ಅನ್ನ, ವ್ಯಾಪಾರವನ್ನ, ಒಂದು ಕಂಪ್ಯೂಟರ್ನ ಇಟ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಲ್ಲಲಿಕ್ಕೆ ಅವಕಾಶ ಇದೆ. ಸೊ ಇಂಥ ಒಂದು ಯುಗದಲ್ಲಿ ನಾವು ಪಡಿತಕ್ಕಂಥ ಶಿಕ್ಷಣವನ್ನ ಕೇವಲ ನಾವು ನೌಕರಿ, ಸರ್ಕಾರಿ ನೌಕರಿನೇ ಬೇಕು ಅಂತ ನಾವು ಕಾಯದ ಅವಶ್ಯಕತೆ ಇಲ್ಲ. ಸೊ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ಕುಟುಂಬವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ನೀವು ಪಡೆದಂತ ಒಂದು ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ಶಿಕ್ಷಣದ ಜೊತೆಗೆ ಇತರ ಒಂದು ಸಾಮಾಜಿಕ ಪಿಡುಗುಗಳು ಇರಬಹುದು ಮತ್ತು ಸಾಮಾಜಿಕ ಜ್ಞಾನಗಳನ್ನು ಸಹಿತ ಪಡ್ಕೊಳ್ಳೋದು ಬಹಳಷ್ಟು ಅವಶ್ಯ. ನಾವೆಲ್ಲ ಈಗ 18 ವರ್ಷ ವಯಸ್ಸಿನ ಮೇಲಿನವರಿದ್ದೀರಾ, ಎಲ್ಲರೂ ಬೈಕ್ ಅನ್ನ, ಕಾರನ್ನ ಎಲ್ಲ ಓಡಿಸ್ತಾ ಇದ್ದೀರಾ. ಆದ್ರೆ ಎಷ್ಟೋ ಜನರ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ, ಅಥವಾ ಬೇರೆ ಯಾವುದೋ ಒಂದು ಗಾಡಿಯನ್ನು ತೆಗೆದುಕೊಂಡು ಓಡಿಸ್ತಾ ಇರ್ತೀರಾ, ಅದಕ್ಕೆ ಇನ್ಶೂರೆನ್ಸ್ ಇರೋದಿಲ್ಲ. ಅವಾಗ ಪೊಲೀಸ್ ಹಿಡಿದಾಗ ನೀವು ಹೇಳ್ತೀರಾ, ಸರ್ ತಪ್ಪಾಯ್ತು ಸರ್, ಕ್ಷಮಿಸಿಬಿಡಿ ಅಂತ. ಅದಕ್ಕೆ ಕಾನೂನಲ್ಲಿ ಒಂದು ಮಾಹಿತಿ ಇದೆ, ಏನೋ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ. ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿ ಯಾರು ಹೇಳೋದು ಆಗಿಲ್ಲ. ಪ್ರತಿಯೊಬ್ಬರು ಕಾನೂನನ್ನ ತಿಳ್ಕೊಂಡಿರ್ಬೇಕು, ರಸ್ತೆ ನಿಯಮಗಳನ್ನ ಪಾಲನೆ ಮಾಡಬೇಕು ಅಲ್ವಾ. ನಮ್ಮ ಪೊಲೀಸ್ ಇಲಾಖೆಯವರು ರಸ್ತೆ ಸುರಕ್ಷೆ ಸಪ್ತಾಹ ಅಂತ ಹೇಳಿ ಮಾಡ್ತಾರೆ, ಆದ್ರೂ ನಾವು ಆ ಒಂದು ರಸ್ತೆ ನಿಯಮಗಳನ್ನ ಪಾಲನೆ ಮಾಡದೆ ಉಲ್ಲಂಘನೆ ಮಾಡ್ತಾ ಇದ್ದೇವೆ. ಹೆಲ್ಮೆಟ್ ತರಿಸೋದಿಲ್ಲ, 3-4 ಜನ ರೈಡ್ ಮಾಡ್ತೇವೆ, ಇನ್ಶೂರೆನ್ಸ್ ಇರೋದಿಲ್ಲ, DL ಇರೋದಿಲ್ಲ. ಸೊ ಕೇಳಿದಾಗ 100 ರೂಪಾಯಿ 200 ರೂಪಾಯಿ ದಂಡ ಕೊಟ್ಟರೆ ಆಗ್ಬಿಡಿ ಸರ್, ಏನು ಪೊಲೀಸ್ ಬಿಡ್ತಾರ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೇವೆ. ಅಲ್ಲಿ ದಂಡದ ಪ್ರಶ್ನೆ ಅಲ್ಲ, ನಿಮ್ಮ ಜೀವದ ಪ್ರಶ್ನೆ. ಯಾಕಂದ್ರೆ ಯಾವುದೇ DL ಅಥವಾ ಇನ್ಶೂರೆನ್ಸ್ ಇಲ್ಲದೆ ನೀವು ಹೋಗಿ ಆಕ್ಸಿಡೆಂಟ್ ಮಾಡಿದಾಗ, ಅಪಘಾತ ಮಾಡಿದ್ರು ಅಂದ್ರೆ ಅಲ್ಲಿ ಯಾವುದೇ ಇನ್ಶೂರೆನ್ಸ್ ಕಂಪನಿ ಜವಾಬ್ದಾರ ಆಗೋದಿಲ್ಲ. ಆ ಸಮಯದಲ್ಲಿ ವೈಯಕ್ತಿಕವಾಗಿ ನೀವು ಜವಾಬ್ದಾರ ಆಗ್ತೀರಾ. ಯಾವುದೇ ಪರಿಹಾರವನ್ನು ಕೋರ್ಟ್ ನ್ಯಾಯಾಲಯದಿಂದ ಆದೇಶ ಆದ್ರೆ ಅವಾಗ ನೀವು 20 ಲಕ್ಷ 50 ಲಕ್ಷ ಪರಿಹಾರವನ್ನ ಕೊಡ್ಲಿಕ್ಕೆ ಬಾಧ್ಯಸ್ಥರಾಗಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಯುವಕ ಯುವತಿಯರಿಗೆ ನಾನು ಕೇಳ್ಕೊಳ್ಳೋದು ರಿಕ್ವೆಸ್ಟ್, ಪ್ರತಿಯೊಬ್ಬರು DL ಅನ್ನ ಹೊಂದಿರಬೇಕು. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಾಹನಗಳಿಗೆ ಇನ್ಶೂರೆನ್ಸ್ ಇದೆಯೋ ಇಲ್ಲೋದನ್ನ ಪರಿಶೀಲನೆ ಮಾಡಿ, ಅಥವಾ ಅದು ಎಕ್ಸ್ಪೈರಿ ಆಗಿದ್ರು ಸಹಿತ ಅದು ಇನ್ಶೂರೆನ್ಸ್ ಕಂಪನಿ ಲೈಬಲ್ ಆಗೋದಿಲ್ಲ. ಸೊ ಅದನ್ನ ತಾವು ಪ್ರತಿ ವರ್ಷ ರಿನ್ಯೂವಲ್ ಅನ್ನ ಮಾಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಈ ಸಮಯದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಇತ್ತೀಚೆಗೆ ಹೇಳಿದಲ್ಲ, ಮಾದಕ ವಸ್ತು, ಪೋಕ್ಸೋ ಪ್ರಕರಣ, ಇಂಥವುಗಳಲ್ಲಿ ಯುವಕರು ಯುವತಿಯರು ಭಾಗಿಯಾಗ್ತಾ ಇದ್ದಾರೆ. ಸೊ ತಂದೆ ತಾಯಿಗಳು ನಿಮ್ಮನ್ನ ಓದಿಸಿ ಒಂದು ಒಳ್ಳೆಯ ವ್ಯಕ್ತಿಗಳನ್ನ ಮಾಡಬೇಕು ಅಂತೇಳಿ ಒಂದು ಕನಸನ್ನ ಹೊಂದಿರ್ತಾರೆ. ಆದ್ರೆ ನಾವು ಅವರ ಕನಸನ್ನ ನನಸು ಮಾಡಬೇಕು ಅಂದ್ರೆ ಅವರ ಗೌರವವನ್ನು ಕೊಡುವುದನ್ನು ನಾವು ಕಲಿಬೇಕು. ಇತ್ತೀಚೆಗೆ ಮಕ್ಕಳಲ್ಲಿ, ಅದರಲ್ಲಿ ವಿದ್ಯಾರ್ಥಿನಿಯರಲ್ಲಿ ಗೌರವ ಅನ್ನೋದು ಕಡಿಮೆ ಆಗಿದೆ. ಹಿರಿಯರ ಬಗ್ಗೆ ಇರ್ಬೋದು, ಅಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರ ಬಗ್ಗೆ ಇರ್ಬೋದು, ಒಂದು ಗೌರವವನ್ನ ಕೊಡುವಂಥದ್ದು ಕಡಿಮೆ ಆಗಿದೆ. ಸಂಸ್ಕಾರ ಸಂಸ್ಕೃತಿ ಅನ್ನೋದು ಸಹಿತ ಬಹಳಷ್ಟು ಕಡಿಮೆ ಆಗಿದೆ. ಅದಕ್ಕೋಸ್ಕರ ತಮ್ಗೆಲ್ಲ ಗೊತ್ತಿರ್ಬೋದು, ಮಹಾಭಾರತದಲ್ಲಿ ಧರ್ಮೋ ರಕ್ಷಿತಿ ರಕ್ಷಿತ ಅಂತೇಳಿ, ಯಾರು ಧರ್ಮವನ್ನ ಅನುಸರಿಸ್ತಾರೋ ಧರ್ಮ ಅವರನ್ನ ರಕ್ಷಣೆ ಮಾಡುತ್ತೆ. ಅದೇ ರೀತಿ ಕಾನೂನನ್ನ ಯಾರು ಅನುಸರಣೆ ಮಾಡ್ತಾರೆ, ಕಾನೂನು ಅವರನ್ನ ರಕ್ಷಣೆ ಮಾಡುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು, ಎಲ್ಲರೂ ಕಾನೂನನ್ನ ಅನುಸರಿಸಿ ನಿಮ್ಮ ಜೀವನವನ್ನ ಉಜ್ವಲಗೊಳಿಸಬೇಕು ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಈ ಒಂದು ಸಂಸ್ಥೆಯಲ್ಲಿ ಒಂದು ಶಿಕ್ಷಣವನ್ನು ಪಡೆದು ಒಂದು ಪ್ರತಿಭೆಯನ್ನು ತೋರಿಸಿಕೊಟ್ಟಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ನಾನು ಮತ್ತೊಮ್ಮೆ ಒಂದು ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದೆ, ಮಾದಕ ವಸ್ತು, ತಂಬಾಕು ಉತ್ಪನ್ನಗಳ ಬಗ್ಗೆ ನಮ್ಮ ಜಗದೀಶ್ ಅವರು ಇದ್ದಾರೆ, ಈಗ ನಮ್ಮ CN ಇನ್ಸ್ಪೆಕ್ಟರ್ ಅವರು ನಿಮಗೆ ಸೈಬರ್ ಕ್ರೈಮ್ ಮತ್ತು ಮಾದಕ ವಸ್ತುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಮಾದಕ ವಸ್ತು, ಗಾಂಜಾ ಇರ್ಬೋದು, ಬ್ರೌನ್ ಶುಗರ್ ಇರ್ಬೋದು, ಹೆರಾಯಿನ್ ಇರ್ಬೋದು, ಕೊಕ್ಕ
ಕೊಕೈನ್ ಇರ್ಬೋದು, ಇವುಗಳನ್ನ ನಾವು ಸೇವನೆ ಮಾಡೋದಾಗ್ಲಿ, ಸಾಗಾಟ ಮಾಡೋದಾಗ್ಲಿ, ಮಾರಾಟ ಮಾಡೋದಾಗ್ಲಿ, ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಟ ಮಾಡೋದು ಆ ಕಾನೂನು ಅಡಿಯಲ್ಲಿ ಅಪರಾಧ. NDPS ಕಾಯ್ದೆ ಅಂತ ಇದೆ, ಅದರಲ್ಲಿ 10ರಿಂದ 20 ವರ್ಷ ಜೈಲು ಶಿಕ್ಷೆ ಇದೆ, 5ರಿಂದ 10 ಲಕ್ಷವರೆಗೆ ದಂಡ ವಿಧಿಸಲಿಕ್ಕೆ ಆ ಕಾನೂನಲ್ಲಿ ಅವಕಾಶ ಇದೆ. ನಾವು ಪ್ರತಿ ದಿವಸ ಪೇಪರ್ ಅಲ್ಲಿ ನೋಡ್ತಾ ಇರ್ತೇವೆ, ಅಲ್ಲಿ ಇಷ್ಟು ಗಾಂಜಾ ಹಿಡಿದ್ರು, ಇಷ್ಟು ಜನ ಅರೆಸ್ಟ್ ಮಾಡಿದ್ರು ಅಂತ ಹೇಳಿ. ಸೊ ಅದ್ರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥವ್ರು ಯಾರಂದ್ರೆ 18ರಿಂದ 22-23 ವರ್ಷದ ಯುವಕರು. ಸೊ ಅಂತ ಒಂದು ಆಮಿಷಗಳಿಗೆ ಯಾರು ಒಳಗಾಗಬಾರ್ದು ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಷ್ಟೇ ಅಲ್ಲ, ಚೈಲ್ಡ್ ಮ್ಯಾರೇಜ್ ನಮ್ಗೆಲ್ಲ ಗೊತ್ತು. 22-24 ವರ್ಷ ಆದ್ಮೇಲೆ 15-16 ವರ್ಷ ಮದುವೆ ಆಗಿ ಹೆಣ್ಮಕ್ಳನ್ನ ಜೈಲಲ್ಲಿ ಕಳೀತಾ ಇದ್ದಾರೆ. ಅದಕ್ಕೋಸ್ಕರ ಮುಂದೆ ಮದುವೆ ಆಗುವಾಗ ಸ್ವಲ್ಪ ಯೋಚನೆ ಮಾಡಿ ಮದುವೆ ಆಗಿ. ಯಾಕಂದ್ರೆ 18 ವರ್ಷ ಮೇಲೆ ಇದ್ದವರಿಗೆ ಮಾತ್ರ ಮತ್ತು 21 ವರ್ಷ ಮೇಲೆ ಗಂಡು ಹುಡುಗರಿಗೆ ಮತ್ತು 18 ವರ್ಷ ಮೇಲೆ ಹೆಣ್ಣು ಮಕ್ಕಳಿಗೆ ಮಾತ್ರ ಮದುವೆ ಮಾಡಬೇಕು. ಅಷ್ಟರೊಳಗೆ ಏನಾದ್ರೂ ಮದುವೆ ಆದ್ರೆ ಅದನ್ನ ಬಾಲ್ಯ ವಿವಾಹ ಅಂತೇಳಿ ಪರಿಗಣಿಸಲಾಗುತ್ತೆ. ಇತ್ತೀಚೆಗೆ ನಮ್ಮ ಕೋಲಾರದಲ್ಲಿ ಅಂತ ಒಂದು ಬಹಳಷ್ಟು ಪ್ರಕರಣಗಳು ಆಗ್ತಾ ಇವೆ. ಸೊ ಅದರ ದೃಷ್ಟಿಯಿಂದ ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ, ಈ ಒಂದು ಚೈಲ್ಡ್ ಮ್ಯಾರೇಜ್ ಅನ್ನೋ ಒಂದು ಪಿಡುಗನ್ನ, ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗನ್ನ ನಾವೆಲ್ಲ ಹೋಗಲಾಡಿಸಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕೋಲಾರ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ, ವ್ಯಸನ ಮುಕ್ತ ಒಂದು ಕೋಲಾರ ಜಿಲ್ಲೆಯನ್ನು ಮಾಡಬೇಕು ಅಂದ್ರೆ ನೀವೆಲ್ಲ ಅದರ ಒಂದು ಸಹಕಾರ ಮುಖ್ಯ ಅಂತ ಹೇಳ್ತಾ, ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಯೋಜಿಸಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಸುಧಾಕರ್ ಮತ್ತು ಅವರ ಕುಟುಂಬದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ರ, ಒಂದು 2 ವಿಚಾರಗಳನ್ನ ಕೇಳಿದ್ರ, ನಿಮಗೂ ಸಹಿತ ಧನ್ಯವಾದಗಳು. ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.